ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ವೀಸ್ ಕ್ರಿಯೇಷನ್ಸ್. ನಾನು ಇವತ್ತೊಂದು ಹೊಸ ಡಿಸೈನ್, ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ನಾನು ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡ್ಕೊತೀನಿ, ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನಾನು ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ದಾರ ಮೇಲೆ ಮಾಡ್ಕೊತೀನಿ. ನಾನು ಡ್ರಮ್ ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ. ಡ್ರಮ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿಕೊಂಡು ಆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ನಾನು 5 ಚೈನ್ಸ್ ಹಾಕೋತೀನಿ. 1 2 3 4 5 ಚೈನ್ಸ್ ಹಾಕೋತೀನಿ. 5 ಚೈನ್ಸ್ ಹಾಕ್ಕೊಂಡು 5 ಚೈನನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾನು 6 ಚೈನ್ಸ್ ಹಾಕೋತೀನಿ. 1 2 3 4 5 6 ಚೈನ್ಸ್ ಹಾಕ್ಕೊಂಡು ನಾನಿವಾಗ 5 ಚೈನ್ನ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ ಮಾಡಿದ್ದೆ ಫ್ರೆಂಡ್ಸ್. ಇವಾಗ 5 ಚೈನ್ ಆದಮೇಲೆ 6 ಚೈನ್ನ ಸ್ವಲ್ಪ ಯು ಶೇಪ್ ಬರೋ ರೀತಿ ನೋಡಿಕೊಂಡು ಸ್ವಲ್ಪ 6 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಿಟ್ಟು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಯು ಶೇಪ್ ಬರಬೇಕು, ಆ ರೀತಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಮತ್ತೆ 5 ಚೈನ್ ಹಾಕೋತೀನಿ. 5 ಚೈನ್ ಅಷ್ಟೇ ಫ್ರೆಂಡ್ಸ್, ಎಲ್ಲಿಗೆ ಬರುತ್ತೋ ಅದು ಅಲ್ಲಿಗೆ ನೋಡಿಕೊಂಡು 5 ಚೈನ್ನ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟು 5 ಚೈನ್ ಹಾಕಿ ನೆಕ್ಸ್ಟು 6 ಚೈನ್ನ ಯು ಶೇಪ್ ರೀತಿ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಆದಮೇಲೆ ಮತ್ತೆ ದಾರ ಮೇಲೆ ಮಾಡ್ಕೊಂಡು ಇವಾಗ ಮತ್ತೆ ನಾನು ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಡ್ರಮ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗೇ ಬೀಡ್ ಇನ್ಸರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಕುಚ್ಚು ಬರುತ್ತೆ ಸ್ಟಾರ್ಟಿಂಗೇ ಬೀಡ್ ಹತ್ರ, ಬೀಡ್ ಡೌನ್ ಸೈಡಿಗೆ, ಆಮೇಲಿಂದನೇ ನಾನು ಆರ್ಚ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇವಾಗ ಬೀಡ್ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೋತೀನಿ. 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ 6 ಚೈನ್, 5 ಚೈನ್ ಆದಮೇಲೆ 6 ಚೈನ್. 6 ಚೈನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಡಿ ಫ್ರೆಂಡ್ಸ್, ಸ್ವಲ್ಪ ಒಂದು ಸ್ಟೆಪ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಇದು ಯು ಶೇಪ್ ರೀತಿ ಕಾಣಬೇಕು 6 ಚೈನು. ಆರ್ಚ್ ಮಾಡೋದಕ್ಕೆ ಅದು 6 ಚೈನು, ಸೊ ಅದು ಯು ಶೇಪ್ ರೀತಿ ಕಾಣಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. ನೆಕ್ಸ್ಟ್ ಇವಾಗ 6 ಚೈನ್ ಆದಮೇಲೆ ಮತ್ತೆ 5 ಚೈನ್. 5 ಚೈನನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೇ ರೀತಿ ನೀವು ಫಸ್ಟು ಬೀಡು, ಆಮೇಲೆ 5 ಚೈನ್, ಮತ್ತು 6 ಚೈನ್ನ ಯು ಶೇಪ್ ರೀತಿ ಲಾಕ್ ಮಾಡ್ಕೊಂಡು ನೆಕ್ಸ್ಟು 5 ಚೈನ್, ನೆಕ್ಸ್ಟು ಬೀಡ್ ಆದಮೇಲೆ 5 ಚೈನ್, ಮತ್ತು 6 ಚೈನ್, ಮತ್ತು 5 ಚೈನ್ ಆದಮೇಲೆ ನೆಕ್ಸ್ಟು ಬೀಡು. ಇದೇ ರೀತಿ ನೀವು ಫಸ್ಟ್ ಸ್ಟೆಪ್ನ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 5 ಚೈನು, 6 ಚೈನು, 5 ಚೈನ್ ಆದಮೇಲೆ ಇವಾಗ ಮತ್ತೆ ನಾನು ಬೀಡ್ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಇವಾಗ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ ನಾನು
5 ಚೈನ್ ಹಾಕ್ಕೊತೀನಿ. 5 ಚೈನ್ ಆದಮೇಲೆ ಮತ್ತೆ 6 ಚೈನ್ ಮತ್ತು 5 ಚೈನ್, ನೆಕ್ಸ್ಟು ಬೀಡು. ಇದೇ ರೀತಿ ನೀವು ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಈ ರೀತಿ ಫಸ್ಟ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಾನು ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ನಾನು ಬೀಡ್ ಬರೋ ಥರನೇ ನೀವು ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ಎಂಡಿಂಗಲ್ಲೂ ಬೀಡ್ ಬರಬೇಕು, ಸ್ಟಾರ್ಟಿಂಗಲ್ಲೂ ಬೀಡ್ ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಸ್ಟೆಪ್ ಎಲ್ಲಿ ಲಾಕ್ ಮಾಡಿದ್ನೋ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊತೀನಿ. ಮತ್ತು ಬೀಡ್ಗೂ ಮುಂಚೆ ಒಂದು ಸಿಂಗಲ್ ಚೈನ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ಇನ್ನೊಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು 6 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. ನಾನು 6 ಚೈನ್ಸ್ ಹಾಕ್ಕೊಂಡು ಇವಾಗ ಬೀಡ್ ಆದಮೇಲೆ ಲಾಕ್ ಮಾಡಿದ್ನಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೇ ಒಂದು ಲಾಕ್ ಮಾಡ್ಕೋತೀನಿ. 6 ಚೈನ್ನ ಬೀಡ್ ಲಾಕ್ ಮಾಡಿರೋ ಲಾಕ್ ಮೇಲೇ ಇನ್ನೂ ಒಂದು ಲಾಕ್ 6 ಚೈನ್ನ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ನೀವು 6 ಚೈನ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನಿಮಗೆ 7 ಚೈನ್ ಕೂಡ ಹಾಕ್ಕೋಬೋದು ಬೀಡ್ ಮೇಲೆ. ಲಾಕ್ ಆದಮೇಲೆ ಮತ್ತೆ ನಾನು ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆ ಅಲ್ಲ ಫ್ರೆಂಡ್ಸ್, 5 ಚೈನ್ ಗ್ಯಾಪಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡೆ. ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್. ನಾನು ಒಂದು ಲಾಕ್ 6 ಚೈನ್ನ ಲಾಕ್ ಮಾಡಿದ್ಮೇಲೆ ನಾನು 2 ಟೈಮ್ಸ್ 5 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊತೀನಿ. ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಆ 6 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶೆಟ್ 1 ಟೈಮ್ ಆದಮೇಲೆ ಥ್ರೆಡ್ನ ಮೇಲೆ ಮಾಡ್ಕೋತೀನಿ. ಇವಾಗ ಒಂದು ಸ್ಮಾಲ್ ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾನು ಬೀಡ್ ಲಾಕ್ ಮಾಡಲ್ಲ ಫ್ರೆಂಡ್ಸ್, ಹಾಗೆ ಡೈರೆಕ್ಟ್ ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋತೀನಿ. ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಎಳ್ಕೊಂಡು ಇನ್ನೊಂದು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ ನಾನು 1 ಟೈಮ್ ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟು ಬೀಡ್ ಇನ್ಸರ್ಟ್ ಮಾಡಿಕೊಂಡೆ. ಸೆಕೆಂಡ್ ಟೈಮ್ ನೀವು ಬೀಡ್ ಇನ್ಸರ್ಟ್ ಆದಮೇಲೆ ನೀವು 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು. 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನಾನು ದಾರ ಮೇಲೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊತೀನಿ. ಮತ್ತೆ ಒಂದು ತ್ರಿಬಲ್ ಕ್ರೋಶೆಟ್. ಸೇಮ್ ಫ್ರೆಂಡ್ಸ್, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡ್ ಆದಮೇಲೆ ಸ್ಟಾರ್ಟಿಂಗ್ ಮಾತ್ರ ತ್ರಿಬಲ್ ಕ್ರೋಶೆಟ್ನ 1 ಟೈಮ್ ಹಾಕ್ಕೋತೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ತ್ರಿಬಲ್ ಕ್ರೋಶೆಟ್ನ 2 ಟೈಮ್ಸ್ ಹಾಕ್ಕೊಂಡು ಹೋಗ್ತೀನಿ. ಟೋಟಲ್ ನಾನು ಈ ಆರ್ಚಿಗೆ ಟೋಟಲ್ 7 ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. ನಾನು 7th ಬೀಡ್ವರೆಗೂ ತ್ರಿಬಲ್ ಕ್ರೋಶೆಟ್ನ ಬೀಡ್ ಆದಮೇಲೆ 2 ಟೈಮ್ಸ್ ಹಾಕ್ಕೋತಾ ಹೋಗ್ತೀನಿ. ಇವಾಗ ನಾನು ಮತ್ತೆ ನೋಡ್ಬೋದು ಫ್ರೆಂಡ್ಸ್, ನಾನು ಲಾಸ್ಟು ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಇವಾಗ ಲಾಸ್ಟ್ ಬಂತು. ಬೀಡ್ ಇನ್ಸರ್ಟ್ ಆದಮೇಲೆ ಲಾಸ್ಟ್ ಬೀಡ್ 7th ಬೀಡ್ ಇನ್ಸರ್ಟ್ ಆದಮೇಲೆ ನಾನು 1 ಸರಿ ಮಾತ್ರ ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. 1 ಸರಿ ಮಾತ್ರ ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು ನಾನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇದೆ ಅಲ್ಲ ಫ್ರೆಂಡ್ಸ್, 5 ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೊತೀನಿ ಗ್ಯಾಪ್ ಒಳಗಡೆ. ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಆದಮೇಲೆ ಮತ್ತೆ ಲಾಕ್ ಆದಮೇಲೆ ನಾನು
ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ಒಂದು ಸರಿ ಸಿಂಗಲ್ ಕ್ರೋಶೆ ಮತ್ತು ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆ 2 ಟೈಮ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಲಾಕ್ ಬರುತ್ತಲ್ಲ ಫ್ರೆಂಡ್ಸ್, ಅದು ಬೀಡ್ ಲಾಕು, ಆ ಲಾಕ್ ಹತ್ರ ಮತ್ತೆ ಆ ಲಾಕ್ ಮೇಲೇ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಆರ್ಚು. ಸ್ಟಾರ್ಟಿಂಗ್ ಮಾತ್ರ ನಾನು ತ್ರಿಬಲ್ ಕ್ರೋಶೆಟ್ 1 ಟೈಮು, ನೆಕ್ಸ್ಟು ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟಿಂದ ತ್ರಿಬಲ್ ಕ್ರೋಶೆಟ್ನ 2 ಟೈಮ್ಸ್ ಹಾಕ್ಕೊಂಡು ಹೋಗಿದ್ದೀನಿ. ನನಗೆ 7 ಬೀಡ್ಸ್ ಬಂದಿದೆ ಫ್ರೆಂಡ್ಸ್. 7 ಬೀಡ್ಸ್ ಆದಮೇಲೆ ಲಾಸ್ಟಿಗೆ ಮತ್ತೆ ಒಂದು ಸರಿ ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು ನಾನು ಲಾಕ್ ಮಾಡ್ಕೋತೀನಿ. ಇವಾಗ ಲಾಕ್ ಆದಮೇಲೆ ಮತ್ತೆ ನಾನು 6 ಚೈನ್ಸ್ ಹಾಕ್ಕೊಂಡೆ. 6 ಚೈನ್ ಹಾಕ್ಕೊಂಡು ಆ ಬೀಡ್ ಆದಮೇಲೆ ಲಾಕ್ ಬಂದಿದೆ ಅಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೇ ಆ 6 ಚೈನ್ನ ಲಾಕ್ ಮಾಡ್ಕೋತೀನಿ. ಮತ್ತು ಇವಾಗ ಲಾಕ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಫ್ರೆಂಡ್ಸ್, ಆ 5 ಚೈನ್ ಗ್ಯಾಪ್ ಒಳಗೆ ಸಿಂಗಲ್ ಕ್ರೋಶೆಟ್ 1 ಸರಿ ಮತ್ತು 2 ಸರಿ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 6 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶೆಟ್ ಆಗಿದ ತಕ್ಷಣ ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ತ್ರಿಬಲ್ ಕ್ರೋಶೆಟ್ಟು ಸ್ಟಾರ್ಟಿಂಗ್ 1 ಟೈಮ್ ಅಷ್ಟೇ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಇವಾಗ ಬೀಡ್ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡೋವಾಗ ಥ್ರೆಡ್ ಏನಾದರೂ ಬಿಚ್ಕೊಂಬಿಟ್ರೆ ನೀವು ಮತ್ತೆ ನೀಟಾಗಿ ಕರೆಕ್ಟ್ ಮಾಡ್ಕೊಂಡು ಥ್ರೆಡ್ನ ಆಮೇಲೆ ಇನ್ಸರ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಡಿಸೈನ್ ಫಿನಿಶಿಂಗ್ ಲುಕ್ ಚೆನ್ನಾಗಿ ಕಾಣೋದಿಲ್ಲ. ಸೊ ಬೀಡ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೊಂಡು 6 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಒಂದು ಸರಿ ತ್ರಿಬಲ್ ಕ್ರೋಶೆಟ್ ಆಯಿತು, ಮತ್ತು ಇನ್ನೂ ಒಂದು ಸರಿ ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಆಗಿದ ತಕ್ಷಣ ನಾನು ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ಬೀಡ್ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊತೀನಿ. 6 ಚೈನ್ ಗ್ಯಾಪ್ ಒಳಗಿಂದ ದಾರಾನ ಎಳ್ಕೊಂಡು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಮತ್ತೆ 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನಾನು ಬೀಡನ್ನ ಇನ್ಸರ್ಟ್ ಮಾಡಿ ಸೇಮ್ ಅದೇ ರೀತಿ ನಾನು ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನೆಕ್ಸ್ಟ್ ಇವಾಗ 7th ಬೀಡ್ ಆಯಿತು. 7th ಬೀಡ್ ಆದಮೇಲೆ ಲಾಸ್ಟಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ನ 1 ಟೈಮ್ ಹಾಕ್ಕೋತಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು ತ್ರಿಬಲ್ ಕ್ರೋಶೆಟ್ 1 ಟೈಮ್ ಹಾಕಿ ನೆಕ್ಸ್ಟು ಬೀಡ್ ಇನ್ಸರ್ಟ್ ಮಾಡಿದೆ. ಬೀಡ್ ಇನ್ಸರ್ಟ್ ಆದಮೇಲೆ ನಾನು 2 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಬರ್ತೀನಿ. ಮತ್ತು ಲಾಸ್ಟ್ 7th ಬೀಡ್ ಇನ್ಸರ್ಟ್ ಆದಮೇಲೆ ನಾನು ಲಾಸ್ಟಿಗೂ 1 ಟೈಮ್ ತ್ರಿಬಲ್ ಕ್ರೋಶೆಟ್ ಮಾಡಿ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತೀನಿ ಲಾಕ್ ಪಕ್ಕನೇ 5 ಚೈನ್ ಗ್ಯಾಪ್ ಒಳಗೇ. ನೆಕ್ಸ್ಟು ಬೀಡ್ಗೆ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಫ್ರೆಂಡ್ಸ್, 5 ಚೈನ್ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೇ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ತೀನಿ. ಲಾಕ್ ಮೇಲೇ ಲಾಕ್ ಆಯಿತು. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಆರ್ಚು. ನೋಡಿ, ಸ್ಟಾರ್ಟಿಂಗ್ ನಾನು ಬೀಡ್ ಮೇಲೆ 6 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಲಾಕ್ ಆದಮೇಲೆ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್ 2 ಟೈಮ್ಸ್ ಹಾಕ್ಕೊಂಡು ಮತ್ತು ನಾನು ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಇನ್ಸರ್ಟ್ ಮಾಡಿ ತ್ರಿಬಲ್ ಕ್ರೋಶೆಟ್ನ 2 ಟೈಮ್ಸ್ ಹಾಕ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಲಾಸ್ಟ್ ಬೀಡ್ 7th ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶೆಟ್ನ 1 ಟೈಮ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಫುಲ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ 3rd ಸ್ಟೆಪ್ನ ನಾನು ಇನ್ನೊಂದು ಕಲರ್ ತೊಗೊತೀನಿ. ಸ್ಯಾರಿ ಪಲ್ಲು ಮ್ಯಾಚಿಂಗು
ಗ್ರೀನ್ ಕಲರ್ ಸ್ಯಾರಿ ಇದೆ, ಪಲ್ಲು ಬ್ಲೂ ಕಲರ್ ಇದೆ. ಸೊ ನಾನು 2 ಕಲರ್ ಕಾಂಬಿನೇಷನ್ ಮೇಲೆ ಹಾಕ್ತಿದ್ದೀನಿ. ಇದು ಈ ಸ್ಟೆಪ್ಪಿಗೆ ನಾನು ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ ಹತ್ರನೇ ಒಂದು ಸರಿ ಲಾಕ್ ಮಾಡಿ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೇ ಮತ್ತೆ ಒಂದು ಸರಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಸೇಮ್ 6 ಚೈನ್ಸ್ ಹಾಕ್ಕೊತೀನಿ. ನಿಮಗೆ 6 ಚೈನ್ ಅಡ್ಜಸ್ಟ್ ಆದರೆ 6 ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 7 ಚೈನು ಹಾಕ್ಕೋಬೋದು ಫ್ರೆಂಡ್ಸ್. 6 ಚೈನ್ ಆದಮೇಲೆ ನಾನು ಸೇಮ್ ಸೆಕೆಂಡ್ ಸ್ಟೆಪ್ಪಲ್ಲಿ 6 ಚೈನ್ ಎಲ್ಲಿಗೆ ಲಾಕ್ ಮಾಡಿರ್ತೀನೋ ಆ ಲಾಕ್ ಮೇಲೇ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಲಾಕ್ ಆಯಿತು. ಮತ್ತು ಇವಾಗ ನಾನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅಲ್ಲಿ ಒಂದು ಹೋಲ್ ಗ್ಯಾಪ್ ರೀತಿ ಕಾಣುತ್ತೆ. ಫಸ್ಟು ಹೋಲ್ ಗ್ಯಾಪ್ ಕಾಣಿಸ್ತಿರೋ ಹೋಲ್ ಗ್ಯಾಪಿಗೆ ಮತ್ತೆ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಸೆಕೆಂಡ್ ಒನ್ ಮಾಡ್ಕೊಂಡಿರೋ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಿಗೆ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ ಆಯಿತು ಫ್ರೆಂಡ್ಸ್. ಇವಾಗ 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾನು 2 ಚೈನ್ಸ್ ಹಾಕ್ಕೋತೀನಿ. 1 2 ಚೈನ್ಸ್ ಹಾಕ್ಕೊಂಡು ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು, ನೀಡಲ್ ಮೇಲೆ ನಾನು ಒಂದು ಸರಿ ಥ್ರೆಡ್ನ ತಗೊಂಡು ಇವಾಗ ಸೆಕೆಂಡ್ ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ 2 ಸಿಂಗಲ್ ಕ್ರೋಶೆ ಸೆಂಟರಲ್ಲಿ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಒಂದು ಸರಿ ಡಬಲ್ ಕ್ರೋಶೆಟ್ ಆಯಿತು ಫ್ರೆಂಡ್ಸ್. ಮತ್ತೆ ಹೇಳ್ತಿದ್ದೀನಿ ನಾನು, ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಮತ್ತು 2ನೇ ಸಿಂಗಲ್ ಕ್ರೋಶ 2 ಮಧ್ಯ ಗ್ಯಾಪಲ್ಲಿ ಮಾಡ್ಕೋತಿರೋದು ಇದು ಡಿಸೈನು. ಇವಾಗ 2 ಟೈಮ್ಸ್ ಆಯಿತು ಡಬಲ್ ಕ್ರೋಶೆಟ್ಟು. ನೆಕ್ಸ್ಟ್ ಇವಾಗ ಸೇಮ್ ಅದೇ ಗ್ಯಾಪಿಗೆ ಮತ್ತೆ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. 3 ಟೈಮ್ಸ್ ಆಯಿತು ಫ್ರೆಂಡ್ಸ್. ಮತ್ತು ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಸೇಮ್ ಅದೇ ಗ್ಯಾಪಿಗೆ ಹೋಗಿ ಥ್ರೆಡ್ನ ಎಳ್ಕೊಂಡು ಇನ್ನೂ ಒಂದು ಸರಿ ಡಬಲ್ ಕ್ರೋಶೆಟ್ನ ಮಾಡಿಕೊಂಡೆ. ಟೋಟಲ್ 2 ಚೈನ್ಸ್ ಆದಮೇಲೆ ನಾನು 4 ಟೈಮ್ಸ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. 4 ಟೈಮ್ಸ್ ಡಬಲ್ ಕ್ರೋಶೆಟ್ ಆದಮೇಲೆ ಇವಾಗ ಬೀಡ್ ಆದಮೇಲೆ ತ್ರಿಬಲ್ ಕ್ರೋಶೆಟ್ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣುತ್ತಲ್ಲ ಫ್ರೆಂಡ್ಸ್, ಆ ಹೋಲ್ ಗ್ಯಾಪಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೋತೀನಿ. 2 ಚೈನ್ಸ್ ಹಾಕ್ಕೊಂಡು ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಆ ಬೀಡ್ ಮೇಲ್ಗಡೆ ಒಂದು ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಆ ಗ್ಯಾಪಿಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊತೀನಿ. ಆ ಬೀಡ್ ಮೇಲೆ ಗ್ಯಾಪ್ ಇರೋ ಗ್ಯಾಪಿಗೆ ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆಟ್ ಸೇಮ್ ಗ್ಯಾಪಿಗೆ ಟೋಟಲು 4 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. 2 ಚೈನ್ಸ್ ಆದಮೇಲೆ 4 ಡಬಲ್ ಕ್ರೋಶೆಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, 4 ಡಬಲ್ ಕ್ರೋಶೆಟ್ ಆಯಿತು. ನೆಕ್ಸ್ಟ್ ಬೀಡ್ ಆದಮೇಲೆ ತ್ರಿಬಲ್ ಕ್ರೋಶೆಟ್ ಮೇಲೆ ಕಾಣೋ ಗ್ಯಾಪಿಗೆ ಮತ್ತೆ ನಾನು ಅದನ್ನು ಲಾಕ್ ಮಾಡ್ತೀನಿ. ಇದೊಂಥರ ಫ್ಲವರ್ ಪೆಟಲ್ ಶೇಪ್ ಕಾಣುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಆರ್ಚು. ನೆಕ್ಸ್ಟ್ ಇವಾಗ ಮತ್ತೆ 2 ಚೈನ್ಸ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಆ ಆರ್ಚು ಮತ್ತು ಬೀಡು 2 ಮಧ್ಯ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನಾನು ಡಬಲ್ ಕ್ರೋಶೆಟ್ನ 1 ಟೈಮ್ 2 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸು ಸೇಮ್ ಅದೇ ಗ್ಯಾಪಿಗೆ ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ನ.
3 ಟೈಮ್ಸ್ ಆಯಿತು. ನೆಕ್ಸ್ಟ್ ಇವಾಗ 4th ಟೈಮನ್ನು ಸೇಮ್ ಗ್ಯಾಪಿಂದನೇ ಥ್ರೆಡ್ನ ಎಳ್ಕೊಂಡು ಮತ್ತೆ ಲಾಕ್ ಮಾಡ್ಕೋತೀನಿ. ಇವಾಗ ಲಾಕ್ ಆದಮೇಲೆ ಮತ್ತೆ ಬೀಡ್ ಆದಮೇಲೆ ಆ ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. 2 ತ್ರಿಬಲ್ ಕ್ರೋಶೆಟ್ ಸೆಂಟರಲ್ಲಿ ಒಂದು ಹೋಲ್ ಗ್ಯಾಪ್ ಕಾಣುತ್ತೆ. ಆ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಆರ್ಚ್ ಫುಲ್ಲು ಟೋಟಲು 7 ಪೆಟಲ್ಸ್ ಬರುತ್ತೆ ಫ್ರೆಂಡ್ಸ್. 7 ಬರುತ್ತಿದೆ ಈ ಥರ ಡಿಸೈನು. 7 ಬೀಡ್ಸ್ ಬಂದಿದೆ. ಸೊ 7 ಪೆಟಲ್ಸ್ ಬರಬೇಕು. ನಿಮಗೆ ಬೇಕು ಅಂದರೆ ನೀವು 6 ಪೆಟಲ್ಸ್ ಆರ್ 5 ಪೆಟಲ್ಸ್ ಆ ರೀತಿ ಬರೋ ರೀತಿನೂ ನೀವು ಸೆಕೆಂಡ್ ಸ್ಟೆಪ್ಪಿಂದ ನೀವು ನೋಡಿಕೊಂಡು ಸ್ಟಾರ್ಟಿಂಗ್ ಕಂಬ ಯಾವ ರೀತಿ ಎಷ್ಟು ಕಂಬ ಹಾಕ್ಕೋಬೇಕು ಅಂತ ಕೌಂಟ್ ಮಾಡಿಕೊಂಡು ನೀವು 6 ಆರ್ 5 ಆ ರೀತಿನೂ ಬರೋ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಕಾಣಲಿ, ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಅಂತ ನಾನು 7 ಬೀಡ್ಸ್ ಬರೋ ರೀತಿ ಹಾಕಿದ್ದೀನಿ. ಆರ್ಚ್ ಸ್ವಲ್ಪ ದೊಡ್ಡದಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಚಿಕ್ಕದಾಗಿ ಕ್ಯೂಟಾಗಿ ಕಾಣೋದು ಇಷ್ಟಪಡೋರು ನೀವು ಬೇಕಿದ್ದರೆ 6 ಆರ್ 5 ಬೀಡ್ಸ್ನು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಮತ್ತೆ ಆಯಿತು ಪೆಟಲ್ ಆದಮೇಲೆ ನೆಕ್ಸ್ಟು ಬೀಡ್ ಆದಮೇಲೆ ಕಾಣೋ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ. 1 2 ನೆಕ್ಸ್ಟ್ ಮತ್ತೆ 2 ಚೈನ್ಸ್ ಇದೇ ರೀತಿ ನೀವು ಪೆಟಲ್ಸ್ ರೀತಿ ಲಾಸ್ಟ್ 7th ಪೆಟಲ್ವರೆಗೂ ಕಂಪ್ಲೀಟ್ ಮಾಡಿಕೊಂಡೆ. 7th ಪೆಟಲ್ ಆದಮೇಲೆ ನಾನು 2 ಸಿಂಗಲ್ ಕ್ರೋಶೆಟ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಆ 2 ಗ್ಯಾಪ್ ಸೆಂಟರಿಗೆ ಒಂದು ಲಾಕ್ ಮಾಡ್ಕೋತೀನಿ. 2 ಸಿಂಗಲ್ ಕ್ರೋಶೆಟ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಮತ್ತೆ ನಾನು ಸ್ಟಾರ್ಟಿಂಗ್ ಬೀಡ್ ಲಾಕ್ ಇದೆಯಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೇ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಆರ್ಚು ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಫಿನಿಶಿಂಗ್ ಆದಮೇಲೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸೇಮ್ ಲುಕ್ಕೇ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಬರಬೇಕು ಆರ್ಚು. ಹೇಳಿದ್ನಲ್ಲ ಫ್ರೆಂಡ್ಸ್, ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಆರ್ಚು ನೀವು ಬೇಕಿದ್ದರೆ 5 ಆರ್ 6 ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಈ ರೀತಿ ಆರ್ಚು. ನೀವು ಇದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ, ನೋಡ್ಬೋದು ನೀವೇ ಫಿನಿಶಿಂಗ್ ಲುಕ್ಕು. ಕುಚ್ಚು ಎಲ್ಲ ಆದಮೇಲೆ ಫಿನಿಶಿಂಗ್ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಒಂಥರ ಈ ಕಲರ್ ಕಾಂಬಿನೇಷನಲ್ಲಿ ಪಿಕಾಕ್ ಕಲರ್ ಕಾಂಬಿನೇಷನ್ ರೀತಿ ಕಾಣಿಸ್ತಿದೆ. ತುಂಬ ಲುಕ್ಕಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೆಕ್ಸ್ಟ್ ಇವಾಗ 6 ಚೈನ್ಸ್ ಹಾಕ್ಕೊತೀನಿ. ಮತ್ತೆ 6 ಚೈನ್ ಆದಮೇಲೆ ಮತ್ತೆ 6 ಚೈನ್ ಆದಮೇಲೆ ಲಾಕ್ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಅದೇ ಲಾಕ್ ಮೇಲೇ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ನೀವು ನೆಕ್ಸ್ಟ್ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಮತ್ತು ಸೆಕೆಂಡ್ ಆರ್ಚನ್ನು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನಿವಾಗ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆಟ್ ಇದೆ ಅಲ್ಲ, ಆ ಹೋಲ್ ಗ್ಯಾಪಿಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು ಅದ್ರ ಪಕ್ಕ ನೆಕ್ಸ್ಟ್ ಸೆಕೆಂಡ್ ಸಿಂಗಲ್ ಕ್ರೋಶೆಟ್ ಹೋಲ್ ಗ್ಯಾಪಿಗೆ ಮತ್ತೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಇವಾಗ ನಾನು 2 ಚೈನ್ಸ್ ಹಾಕ್ಕೋತೀನಿ. 1 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು 2ನೇ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಫಸ್ಟು ಮತ್ತು ಸೆಕೆಂಡು 2 ಮಧ್ಯ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಮತ್ತು ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊತೀನಿ. ಸೇಮ್ ಸ್ಟಾರ್ಟಿಂಗ್ ಯಾವ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಸೇಮ್ ಅದೇ ರೀತಿ ಸೆಕೆಂಡ್ ಡಬಲ್ ಕ್ರೋಶೆಟ್, ಥರ್ಡ್ ಡಬಲ್ ಕ್ರೋಶೆಟ್, ಫೋರ್ತ್ ಡಬಲ್ ಕ್ರೋಶೆಟ್, 4 ಡಬಲ್ ಕ್ರೋಶೆಟ್ನು ಸೇಮ್ ಗ್ಯಾಪಿಗೆ 4 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಸೇಮ್ ಪ್ಲೇಸಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಆದಮೇಲೆ ಇವಾಗ ನೆಕ್ಸ್ಟು
ನೋಡಿ ಫ್ರೆಂಡ್ಸ್, ತ್ರಿಬಲ್ ಕ್ರೋಶೆಟ್, 2 ತ್ರಿಬಲ್ ಕ್ರೋಶೆಟ್ ಸೆಂಟರ್ ಗ್ಯಾಪಿಗೆ ಒಂದು ಹೋಲ್ ಗ್ಯಾಪ್ ಕಾಣುತ್ತೆ. ಹೋಲ್ ಗ್ಯಾಪಿಗೆ ಈ ಪೆಟಲ್ ರೀತಿ ಮಾಡಿದ್ದೀನಲ್ಲ ಅದನ್ನು ಲಾಕ್ ಮಾಡಿಕೊಂಡೆ. ಲಾಕ್ ಆಯಿತು. ಮತ್ತೆ ಇವಾಗ 2 ಚೈನ್ಸ್ ಹಾಕ್ಕೋತೀನಿ. ಲಾಕ್ ಆಗಿದ ತಕ್ಷಣ 2 ಚೈನ್ಸ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಬೀಡು ಮತ್ತು ಆ ಪೆಟಲ್ಲು 2 ಸೆಂಟರ್ ಗ್ಯಾಪಿಗೆ ಒಂದು ಹೋಲ್ ಗ್ಯಾಪ್ ಕಾಣುತ್ತೆ. ಆ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಸೇಮ್ ಅದೇ ಗ್ಯಾಪಲ್ಲೇ ಥ್ರೆಡ್ನ ಎಳ್ಕೊಂಡು ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆಟ್, ಟೋಟಲ್ಲು 2 ಚೈನ್ ಆದಮೇಲೆ ನಾನು 4 ಟೈಮ್ಸ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಇದೇ ರೀತಿ ನಾನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ರೈಡಲ್ ಡಿಸೈನ್ಸು. ನೋಡಿ ಫ್ರೆಂಡ್ಸ್, 4 ಟೈಮ್ಸ್ ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟು ಬೀಡ್ ಆದಮೇಲೆ ಕಾಣೋ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ. ಇದೇ ರೀತಿ ಫುಲ್ ಕಂಟಿನ್ಯೂ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ ಆರ್ಚು. ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಆರ್ಚು. ಇದೇ ರೀತಿ ನೀವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಫುಲ್ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು ನೀವೇ. ನೋಡಿ ಫ್ರೆಂಡ್ಸ್, ಫುಲ್ ಫಿನಿಶಿಂಗ್ ಆಗಿದೆ. ನಾನು ಕುಚ್ಚು ಹಾಕಿ ತೋರಿಸ್ತಿದ್ದೀನಿ. ಕುಚ್ಚು ಮತ್ತು ನಾನು ಎಕ್ಸ್ಟ್ರಾ ಒಂದು ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಲುಕ್ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರೋ ರೀತಿ. ಸೊ ನೀವು ನೋಡಿ, ಇಷ್ಟ ಆಗಿದ್ದರೆ, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.